ಜೋಯಿಡಾ ತಾಲೂಕಾ? ಉತ್ತರ ಕನ್ನಡ. ಏನು ಓದ್ತಿದ್ಯಪ್ಪ? ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಓದ್ತಿದ್ದೆ, ಸೆಕೆಂಡ್ ಇಯರ್. ಓಕೆ. ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಎಜುಕೇಷನ್ ಚಲೋ ಇದೆ, ಆದರೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತದೆ. ಬಸ್ ಇಲ್ಲ, ಓಕೆ. ಪ್ರಾಬ್ಲಮ್. ಲೇಟ್ ಆಗ್ತದೆ. ಇಲ್ಲಿ ಎಲ್ಲ ಕಾಡಿನ ಪ್ರಾಣಿಗಳು ಸಿಗ್ತವೆ, ನಮ್ಗೆ ಭಯ ಇರ್ತದೆ. ಓಕೆ. ನಮ್ಗೆ ಕಲಿಬೇಕು, ಆದರೆ ಇಲ್ಲಿ ಸ್ಪೆಷಾಲಿಟಿ ಅಷ್ಟು ಇಲ್ಲ. ನಾವು ಎಷ್ಟು ಕಷ್ಟಪಟ್ಟು ಕಲಿತ್ರು ಇಲ್ಲಿ ನಮಗೆ ಉದ್ಯೋಗ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಕಾಡಿನ ಇದು ಇರುತ್ತೆ. ನಮ್ಮ ಐತಿಹಾಸಿಕ ಸ್ಥಳಗಳು ಇವೆ, ಹೊರಗಿಂದ ಎಲ್ಲ ಜನರು ಐತಿಹಾಸಿಕ ಸ್ಥಳಗಳನ್ನು ನೋಡಲು ಬರ್ತಾರೆ, ಆದರೆ ನಮಗೆ ಇಲ್ಲಿ ಉದ್ಯೋಗ ಇಲ್ಲ. ಅವ್ರು ಬಂದು ನೋಡ್ತಾರೆ, ಎಲ್ಲ ಚಲೋ ಇದೆ ಅಂತಾರೆ. ಅದು ನಮ್ಗೆ ಉದ್ಯೋಗ ಬೇಕಂದ್ರೆ ಉದ್ಯೋಗ ಸಲುವಾಗಿ ಈ ಒಂದು ಏರಿಯಾ ಒಳಗೆ ಏನಾದರೂ ಮಾಡಬೇಕು. ನಮ್ಗೆ ಉದ್ಯೋಗ ಸಿಗೋಂಗೆ ನಾವು ಕಲಿತು ಇಷ್ಟು ಎಜುಕೇಷನ್ ಇತ್ತು. ನಮ್ಮ ಡಿಪ್ಲೊಮಾ ಎಲ್ಲ ಕಾಲೇಜ್ ಒಳಗೆ ಹೊರಗಿಂದ ಎಲ್ಲ ಸ್ಟೂಡೆಂಟ್ ಬರ್ತಾರೆ. ಹಳೆಯ ಸ್ಟೂಡೆಂಟ್ ಇರ್ಬೋದು, ಯಲ್ಲಾಪುರ ಸ್ಟೂಡೆಂಟ್, ಕಾರವಾರ ಸ್ಟೂಡೆಂಟ್, ಎಲ್ಲರೂ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಬೇರೆ ತಾಲೂಕಿಂದ ಬರ್ತಾರೆ. ಆದರೆ ನಮಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಜೊಯ್ಡಾ ತಾಲೂಕಿದೆ ಅಲ್ಲಿ, ಆದರೂ ಮತ್ತು ಎಲ್ಲ ಕಡೆ ಬೇರೆ ಡಿಸ್ಟಿಕ್ಕಿಂದಲೂ ಮತ್ತು ಬೇರೆ ಊರಿಂದ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಎಲ್ಲ ಲೆಕ್ಚರ್ಸ್ ಇರಲಿ ಯಾವುದು ಬರ್ತಾರೆ, ಭಾಳ ಜನ ಬರ್ತಾರೆ. ಆದರೆ ನಾವು ಇಲ್ಲಿ ಕಲಿತೀವಿ, ನಮಗೂ ಸ್ವಲ್ಪ ಮುಂದೆ ಹಾಕಿ ಇಲ್ಲೇ ಉದ್ಯೋಗ ಕೊಡಬೇಕು. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ಶೋಭಾ ಎಲ್ಲಿಕರ್ ಅಂತ ಹೇಳಿ. ನೀವು ಇಲ್ಲಿ ನಮ್ದು ಪ್ರಾಪರ್ ಗುಂದ್. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಮೇಡಮ್? ನಾವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಆದ್ರೇನು ಇಲ್ಲಿ ಜೊಯ್ಡಾ ತಾಲೂಕು ಇನ್ನೂ ತನಕ ಹಿಂದುಳಿದಿದೆ. ಕಾರಣ ಏನಂದ್ರೆ ಇಲ್ಲಿನ ಮಕ್ಕಳಿಗಾಗಲಿ ತುಂಬಾ ಬಡತನ. ತಂದೆ ತಾಯಿಗೆ ಮಕ್ಕಳಿಗೆ ಎಜುಕೇಶನ್ ಸೆಕೆಂಡ್ ಇಯರ್ ತನಕ ಕೊಡ್ತಾರೆ, ಆಮೇಲೆ ಮಕ್ಕಳು ಯಾವಾಗಲೂ ಗೋವಾಕ್ಕೆ ಹೋಗ್ಬೇಕಾಗ್ತದೆ ಕೆಲಸಕ್ಕೆ. ಇಲ್ಲಿನ ಮಕ್ಕಳಿಗೆ ಯಾವುದೋ ಒಂದು ಉದ್ಯೋಗ ಮಾಡಬೇಕಂದ್ರೆ ಯಾವ ಥರನೂ ಉದ್ಯೋಗ ಮಾಡುವಂಥದ್ದು ಏನೂ ಇಲ್ಲ. ಮುಂದಾದರೂ ಅವರಿಗೆ ಯಾವುದಾದ್ರೂ ಇಲ್ಲೇ ಉದ್ಯೋಗ ಸಿಕ್ಕರೆ ತುಂಬ ಒಳ್ಳೇದಾಗ್ತಿತ್ತು ಅಂತ ಹೇಳಿ ನಾನು ಒಂದು ಹೇಳಿ. ಸೆಕೆಂಡ್ ಇಯರ್ ಅಂತ ಎಜುಕೇಷನ್ ಮಾಡಿ ಮುಂದೆ ಏನಾದರೂ ಕಲಿಬೇಕಂದ್ರೆ ನಮ್ಮ ಕೋರ್ಸ್ ಮಾಡಬೇಕಂದ್ರೆ ಮನಿ ಪ್ರಾಬ್ಲಮ್ ಫುಲ್ ಇದೆ. ಏನಾದರೂ ಬಡತನ ಜಾಸ್ತಿ. ಹೊರಗೆ ಹೋಗಿ ಮಾಡಬೇಕಂದ್ರೆ ಎಲ್ಲದಕ್ಕೂ ದುಡ್ಡು ಬೇಕು. ಅಷ್ಟು ನಮ್ಮ ಕಡೆ ಸ್ಪೆಷಾಲಿಟಿ ಇಲ್ಲ. ನಾವು ಕಾಡಲ್ಲಿ ಇರೋದ್ರಿಂದ ಅದು ಭಾಳ ಪ್ರಾಬ್ಲಮ್ ಆಗ್ತಾ ಇದಕ್ಕಿದೆ. ಅದಕ್ಕಾಗಿ ಜೊಯ್ಡಾ ಹಿಂದುಳಿದ ಕಾರಣನೇ ಅದೇ. ಯಾಕಂದ್ರೆ ನಮ್ಮ ಗೌರ್ಮೆಂಟು ಆದಷ್ಟು ಎಲ್ಲನೂ ಮಾಡ್ತಿದ್ದಾರೆ, ಫೆಸಿಲಿಟಿ ಮಾಡ್ತಾರೆ ಅಂತ ಹೇಳಿ ಒಪ್ಪಿದೆ. ನಿಮ್ಮ ಕನ್ಸರ್ನ್ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಇದು ರೀಚ್ ಆಗಬೇಕು, ನಾನು ಮಾಡ್ತೀನಿ ಆದಷ್ಟು, ನನ್ನ ಕೈಯಿಂದ ಆದಷ್ಟು ರೀಚ್ ಮಾಡೋಕ್ಕೆ. ನಮ್ಮ ಜೊತೆಗಿದ್ರೇನೆ ಇಲ್ಲಿ ಯಾವುದೋ ಒಂದು ಉದ್ಯೋಗ ಇರಲಿ, ಅವರಿಗೆ ಒಂದು ಕಂಪನಿ ಥರ ಯಾವುದಾದ್ರೂ ಒಂದು ಕೆಲಸ ಇದ್ರು ಇಲ್ಲೇ ಹುಡುಗರು ಹೋಗ್ತಿದ್ರು, ಇಲ್ಲೇ ಕೆಲಸ ಮಾಡ್ತಿದ್ರು, ಪೇರೆಂಟ್ಸ್ ಜೊತೆಗೆ ಚೆನ್ನಾಗಿರ್ತಿದ್ರು ಅಂತೇಳಿ ನಮ್ಮ ಒಂದು ಭಾವನೆ. ತುಂಬ ಇಲ್ಲಿಂದ ಹೊರಗೆ ಉದ್ಯೋಗಕ್ಕೆ ಹೊರಗೆ ಹೋಗ್ತೀವಿ, ಆವಾಗ ಹೊರಗಿಂದ ಒಂದು ಪ್ರದೇಶ ಹೇಗಿದೆ, ಹೊರಗೆ ನಾಲೆಜ್ ಐತೆ, ಆವಾಗ ಅಷ್ಟು ನಾವು ಹುಟ್ಟಿನಿಂದಲೇ ಅದು ಗೊತ್ತಾಗಬೇಕು ಆ್ಯಕ್ಚುಲಿ. ಆದರೆ ನಾವು ಸೆಕೆಂಡ್ ಇಯರ್ ಮುಗಿಸಿ ನಮ್ಮ 18 ವರ್ಷ ಮುಗ್ದಿತ್ತು, ಆವಾಗ ನಮ್ಗೆ ಗೊತ್ತಿತ್ತು. ಆವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಆಲ್ರೆಡಿ ವಯಸ್ಸು ಇಲ್ಲಪ್ಪ. ನೀವು ಹೆಂಗ್ಸ್ಟರ್, ಖಂಡಿತ ಆಗುತ್ತೆ, ಹಂಗೆ ಹೇಳೇಬೇಡಿ. ವಯಸ್ಸಿದೆಲ್ಲ, ಎಲ್ಲ ವಯಸ್ಸಲ್ಲೂ ಮಾಡ್ಬೋದು ಖಂಡಿತ. ಈಗ ಹೇಳಿದ್ರಲ್ಲ, ಆ ಏಜಲ್ಲಿ ಮಾಡಬೇಕಾದ್ರೆ ನಮ್ಗೆ ಮಾಡ್ಲಿಕ್ಕೆ ಸಿಗೋದಿಲ್ಲ ಮ್ಯಾಮ್. ಇಲ್ಲ ಖಂಡಿತ ಆಗುತ್ತೆ. ಅವರಿಗೇನು ಮುಂದೆ ಶಾಲೆ ಕಲಿಬೇಕು, ಇನ್ನು ಸ್ವಲ್ಪ ಬೇರೆ ಮಕ್ಕಳೆಲ್ಲ ಚಲೋ ಕಲ್ತು ಬೇರೆ ಗೌರ್ಮೆಂಟ್ ಜಾಬಿಗೆಲ್ಲ ಹೋಗ್ತಾರೆ. ನಾವು ಇಷ್ಟೇ ಕಲ್ತು ಮತ್ತೆ ಏನಾದ್ರು ಮಾಡಬೇಕು ಅಂತೇಳಿ ಅವ್ರ ಮನಸ್ಸಿಗಿರುತ್ತೆ. ಆದ್ರೆ ಶಾಲೆ ಕಲಿಸುವಂತ ತಂದೆ ತಾಯಿಗೂ ಆಗುವುದಿಲ್ಲ, ಯಾಕಂದ್ರೆ ಅವರು ಬಡತನದಲ್ಲೇ ಇರ್ತಾರೆ. ಆ ಕಾರಣಕ್ಕೆ ಹೇಳ್ತಿರೋದು. ಇಲ್ಲ ಮೇಡಮ್, ಖಂಡಿತ ಇದನ್ನು ರೀಚ್ ಆಗುತ್ತೆ. ಬಂದವರು ಇಲ್ಲಿ ಉಳಿವಿ ನೋಡಿದಾಗ, ಫಾರೆಸ್ಟ್ ನೋಡಿದಾಗ ತುಂಬ ಇಷ್ಟಪಡ್ತೀವಿ. ಬಟ್ ಇಲ್ಲಿರೋರಿಗಷ್ಟೇ ಗೊತ್ತು, ಇಲ್ಲಿರೋ ರೂಢಿನೂ ಆಗಿರುತ್ತೆ, ಇದು ಚಂದನು. ಬಟ್ ಅದ್ರ ಗೌರ್ಮೆಂಟ್ ಇನ್ನೊಂಚೂರು ಫೆಸಿಲಿಟಿ ಮಾಡಿಕೊಟ್ರೆ ನಿಮಗೂ ಅನುಕೂಲ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ರಮೇಶ್ ಅಂತ. ರಮೇಶ್ ಅಂತ. ಹಾಂ ಸರ್. ಇಲ್ಲಿ ಹಾಸ್ಪಿಟಲ್ ಯಾವುದು ಹತ್ತಿರ ಇಲ್ಲ ಮೇಡಮ್. ನನಗೆ ಹತ್ತಿರ ಇರೋದು ಜೋಯ್ಡಾ ತಾಲೂಕಿನ ಹಾಸ್ಪಿಟಲ್ ಒಂದು, ದಾಂಡೇಲಿ ಒಂದು, ಅಷ್ಟೇ. ಭಾಳ ದೂರ ಆಗುತ್ತೆ ಇಲ್ಲಿಂದ ಸರ್ ಮೇಡಮ್. ಸೊ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು ಅಂತ. ಹೌದು, ಮೆಡಿಕಲ್ ಫೆಸಿಲಿಟಿ ಇರಬೇಕು ಮೇಡಮ್. ನಿಮ್ಗೆ ಹೆಂಗಿಸುತ್ತೆ ಸರ್ ಈ ಲೈಫ್ ಅಂದರೆ? ಸಿಟಿ ಲೈಫಾ, ಈ ಲೈಫಾ ಹೆಂಗಿದೆ ನಿಮ್ಗೆ ಇಷ್ಟ ಆಗಿದೆ? ಹಳ್ಳಿ ಲೈಫ್ ನಮಗೆ ಭಾಳ ಅತಿ ಉತ್ತಮ ಮೇಡಮ್. ಯಾಕಂದರೆ ಒಳ್ಳೆಯ ಪರಿಸರ ಇರುತ್ತೆ, ವಾತಾವರಣ ಚಲೋ ಇರುತ್ತೆ ಇಲ್ಲಿ ಹಳ್ಳಿಯಲ್ಲಿ ನಮಗೆ. ಆದರೆ ಅದೇ ಫೆಸಿಲಿಟಿ ಅಂದರೆ ಬಸ್ಸಿನ ಪ್ರಾಬ್ಲಮ್. ಮಕ್ಕಳಿಗೆ ಶಾಲೆ ಕಲಿಬೇಕಾದ್ರೆ ಮಕ್ಕಳಿಗೆ ಬಸ್ಸಿನ ಪ್ರಾಬ್ಲಮ್ ಇರುತ್ತೆ. ಅದೇ ಒಂದೇ ಬಸ್ ಬರುತ್ತೆ ಇಲ್ಲಿಂದ, ಪನ್ಸೂಲಿಯಿಂದ ಬಾಪಿಲ್ ತನಕ ಸ್ಕೂಲ್ ಬಸ್ 8:30 ಬರ್ತೈತೆ. ನಂತರ ಸಂಜೆಗೆ 5 ಗಂಟೆ ವಾಪಸ್ ರಿಟರ್ನ್ ಅದೇ ಬಸ್. ಮತ್ತೆ ಯಾವುದು ಬಸ್ ಇಲ್ಲಿ ಬರೋದಿಲ್ಲ. ಮಧ್ಯಾಹ್ನ ಬಸ್ ಇಲ್ಲ ನಮ್ಗೆ. ಮಧ್ಯಾಹ್ನ ಬಸ್ ಪ್ರಾಬ್ಲಮ್ ಆಗುತ್ತೆ. ಮಧ್ಯಾಹ್ನ ಹುಡುಗರಿಗೆ ನಡ್ಕೊಂಡು ಹೋಗ್ಬೋದು. ಓಕೆ. ಹಿಂಗೆ ಮತ್ತು ನಮ್ಮ ದೊಡ್ಡ ತಾಲೂಕುಗಳು ಒಂದು ಯಾವುದೋ ಒಂದು ಫ್ಯಾಕ್ಟ್ರಿ ಒಂದು ಇರಬೇಕು. ಯಾಕಂದರೆ ನಮಗೆ ಮುಂದೆ ಹುಡುಗರಿಗೆ ಕಲಿದ್ರೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಗ್ತದೆ. ಆ ಸಲುವಾಗಿ ಇಲ್ಲೇ ಒಂದು ಆದರೆ ನಮ್ಗೆ ಅನುಕೂಲ. ಜೋಯ್ಡಾ ತಾಲೂಕೊಳಗೆ ಯಾವುದೊಂದು ಕಂಪ್ನಿ ಆದರೆ ನಮಗೆ ಒಳ್ಳೆಯದು. ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.